ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ನಲ್ಲಿ ನಡೆಯುತ್ತಿರುವ ಅತ್ಯಂತ ಕುತೂಹಲಕಾರಿ ಮತ್ತು ಮನಮಿಡಿಯುವ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕಥೆಯ ಆರಂಭದಲ್ಲಿ ಮನೆಯಲ್ಲಿ ಒಂದು ರೀತಿಯ ನಿಶಬ್ದ ಆವರಿಸಿದೆ. ಪ್ರೇಮ್ ಮತ್ತು ಕಾವ್ಯ ಇಬ್ಬರು ಒಬ್ಬರನ್ನೊಬ್ಬರು ನೋಡುವ ದೃಷ್ಟಿಯಲ್ಲೇ ಒಂದು ನೋವು ಎದ್ದು ಕಾಣುತ್ತಿದೆ. ಪ್ರೇಮ್ ತನ್ನ ಮನಸ್ಸಿನಲ್ಲಿ ಕಾವ್ಯ ಯಾಕೆ ಹೀಗೆ ಮಾಡಿದಳು ಎಂದು ಪದೇ ಪದೇ ಪ್ರಶ್ನಿಸಿಕೊಳ್ಳುತ್ತಿದ್ದಾನೆ. ಆದರೆ ಕಾವ್ಯಾಳ ಕಣ್ಣುಗಳಲ್ಲಿ ತಾನು ಮಾಡದ ತಪ್ಪಿಗೆ ಸಿಕ್ಕಿಬಿದ್ದಿರುವ ಅಸಹಾಯಕತೆ ಎದ್ದು ಕಾಣುತ್ತಿದೆ. ಮನೆಯವರೆಲ್ಲರೂ ಆಚಾರದಲ್ಲಿ ನೆರೆದಿರಿದ್ದಾರೆ. ಅಲ್ಲಿ ನಡೆಯುತ್ತಿರುವ ಚರ್ಚೆ ಕೇವಲ ಒಂದು ಸಣ್ಣ ಜಗಳವಾಗಿ ಉಳಿದಿಲ್ಲ, ಅದು ಇಡೀ ಸಂಸಾರದ ಗೌರವದ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ. ವಿಲನ್ ಪಾತ್ರಗಳು ತಾವು ಹಾಕಿದ ಸಂಚು ಯಶಸ್ವಿಯಾಗುತ್ತಿದೆ ಎಂದು ಒಳಗೊಳಗೆ ಸಂಭ್ರಮಿಸುತ್ತಿದ್ದಾರೆ. ಅವರು ಸೃಷ್ಟಿಸಿದ ಸುಳ್ಳು ಸಾಕ್ಷ್ಯಗಳು ಎಷ್ಟೊಂದು ಬಲವಾಗಿವೆ ಎಂದರೆ ಪ್ರೇಮ್ ಕೂಡ ಒಂದು ಕ್ಷಣ ಕಾವ್ಯಾಳ ಮೇಲೆ ಅನುಮಾನ ಪಡುವಂತೆ ಮಾಡಿದೆ. ಕಾವ್ಯ ಈಗ ಏನು ಮಾಡಬೇಕು ಎಂದು ತೋಚದೆ ನಿಂತಿದ್ದಾಳೆ. ಅವಳು ಸತ್ಯವನ್ನು ಹೇಳಲು ಹೋದಾಗಲೆಲ್ಲ ಯಾರೋ ಒಬ್ಬರು ಅವಳ ಮಾತನ್ನು ಅರ್ಧಕ್ಕೆ ಕತ್ತರಿಸುತ್ತಿದ್ದಾರೆ. ಸಮಾಜ ಮತ್ತು ಕುಟುಂಬದ ಒತ್ತಡ ಅವಳ ಮೇಲೆ ಹೇರಳವಾಗುತ್ತಿದೆ. ನೀನು ಮಾಡಿದ್ದು ತಪ್ಪು ಎಂದು ಎಲ್ಲರೂ ಬೆರಳು ತೋರಿಸುತ್ತಿರುವಾಗ ಕಾವ್ಯ ತನ್ನ ಅಂತರಾತ್ಮಕ್ಕೆ ಗೊತ್ತು, ತಾನು ಪವಿತ್ರ ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದಾಳೆ. ಇನ್ನೊಂದು ಕಡೆ ಪ್ರೇಮ್ ತನ್ನ ಪ್ರೀತಿ ಮತ್ತು ಸಾಕ್ಷ್ಯಗಳ ನಡುವೆ ಸಿಕ್ಕಿಬಿದ್ದಿದ್ದಾನೆ. ಕಾವ್ಯಾಳನ್ನು ರಕ್ಷಿಸಬೇಕೋ ಅಥವಾ ಮನೆಯವರ ಮಾತಿಗೆ ಬೆಲೆ ಕೊಡಬೇಕೋ ಎಂಬ ಗೊಂದಲ ಅವನಲ್ಲಿದೆ. ಈ ಸಂಚಿಕೆಯಲ್ಲಿ ಬರುವ ಒಂದು ದೃಶ್ಯದಲ್ಲಿ ಕಾವ್ಯ ತನ್ನ ತಾಳ್ಮೆ ಕಳೆದುಕೊಂಡು ಎಲ್ಲರ ಮುಂದೆ ಅಬ್ಬರಿಸುತ್ತಾಳೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಈ ಮನೆಯ ಸೊಸೆಯಾಗಿ ನಾನು ಯಾವಾಗಲೂ ನ್ಯಾಯದ ಹಾದಿಯಲ್ಲಿ ನಡೆದಿದ್ದೇನೆ ಎಂದು ಅವಳು ಹೇಳುವ ಮಾತುಗಳು ಪ್ರೇಕ್ಷಕರ ಎದೆಗೆ ತಟ್ಟುವಂತಿದೆ. ಆದರೆ ಶತ್ರುಗಳು ಅಷ್ಟು ಸುಲಭವಾಗಿ ಬಿಡುತ್ತಾರೆಯೇ? ಅವರು ಇನ್ನೊಂದು ಹೊಸ ಆಟ ಶುರು ಮಾಡಿದ್ದಾರೆ. ಕಾವ್ಯಾಳಿಗೆ ಶಿಕ್ಷೆ ಕೊಡಲೇಬೇಕು ಎಂಬ ಹಠಕ್ಕೆ ಮನೆಯ ಹಿರಿಯರು ಬಿದ್ದಿದ್ದಾರೆ. ಸೀರಿಯಲ್ನ ಈ ಭಾಗದಲ್ಲಿ ಬರುವ ಭಾವನಾತ್ಮಕ ಮಾತುಗಳು ನಮಗೆ ಈ ಕಥೆಯ ಮುಂದಿನ ತಿರುವುಗಳನ್ನು ಊಹಿಸಲು ಸಾಧ್ಯವಾಗದಂತೆ ಮಾಡುತ್ತವೆ. ಕಾವ್ಯ ಮನೆಯಿಂದ ಹೊರಗೆ ಹೋಗುತ್ತಾಳೆಯೇ ಅಥವಾ ಪ್ರೇಮ್ ಅವಳ ಪರವಾಗಿ ನಿಂತು ಎಲ್ಲರ ಎದುರು ಸತ್ಯವನ್ನು ಬಯಲಿಗೆಳೆಯುತ್ತಾನಾ? ನಮಗೆ ಅನಿಸುವ ಪ್ರಕಾರ ಇವತ್ತಿನ ಸಂಚಿಕೆ ಕೊನೆಯಲ್ಲಿ ಒಂದು ದೊಡ್ಡ ರಹಸ್ಯ ಸ್ಫೋಟವಾಗುವ ಸಾಧ್ಯತೆ ಇದೆ. ಸತ್ಯ ಯಾವಾಗಲೂ ಸೂರ್ಯನಂತೆ, ಅದು ಮೋಡದ ಮರೆಯಲ್ಲಿ ಅಡಗಿರಬಹುದು, ಆದರೆ ಮರೆಯಾಗಲು ಸಾಧ್ಯವಿಲ್ಲ. ಕಾವ್ಯಾಳ ಹೋರಾಟ ಮತ್ತು ಅವಳ ಪ್ರೀತಿ ಈ ಸಂಕಷ್ಟದಿಂದ ಅವಳನ್ನು ಹೇಗೆ ಕಾಪಾಡುತ್ತದೆ ಎಂಬುದೇ ಇಂದಿನ ಹೈಲೈಟ್ಸ್. ನಿಮಗೆ ಏನನ್ನಿಸುತ್ತದೆ ಗೆಳೆಯರೇ? ಕಾವ್ಯಾಳ ಈ ಪರಿಸ್ಥಿತಿಗೆ ಯಾರು ಕಾರಣ? ಪ್ರೇಮ್ ಈಗ ಏನು ಮಾಡಬೇಕು? ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಸೀರಿಯಲ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಟಿವಿ ಜಗತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.